ಪ್ರಿಯ ವೀಕ್ಷಕರೇ, ಕರ್ನಾಟಕ ರಾಜ್ಯಾದ್ಯಂತ ಕಬ್ಬಿಗೆ ಬೆಂಬಲ ಬೆಲೆಯನ್ನು ಹೆಚ್ಚಿಸಲು ರೈತರು ಹೋರಾಟವನ್ನು ನಡೆಸುತ್ತಿದ್ದಾರೆ. ಈ ಹೋರಾಟಕ್ಕೆ ನಾಡಿನಾದ್ಯಂತ ಬೆಂಬಲ ಸಿಗುತ್ತದೆ. ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯ ರೈತ ಹೋರಾಟಗಾರರಿಗೆ ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಹುಸ್ನೆಪ್ಪ ಚಲವಾದಿಯವರು ರೈತ ಮುಖಂಡರಿಗೆ ಹಾಗೂ ರೈತರಿಗೆ ಬೆಂಬಲ ಸೂಚಿಸಿದ್ದು ನಾಡಿನಾದ್ಯಂತ ವಿಶೇಷತೆ ಎನಿಸಿತು. ರೈತರ ಹೋರಾಟದ ಬೆಂಬಲಕ್ಕೆ ಚಲವಾದಿಯವರ ಜೊತೆ ಪುಂಡಲಿಕ್ ಕಾಂಬಳೆ, ಜಮಖಂಡಿ ತಾಲೂಕಾ ಅಧ್ಯಕ್ಷ ಶ್ರೀಕಾಂತ್ ಗೋಡಪ್ನವರ್, ಬಿಳಗಿ ತಾಲೂಕಾ ಅಧ್ಯಕ್ಷ ಉದಯ್ ಮಾತರ್, ಕಂಡಿ ಯಲ್ಲಪ್ಪ ತಳವಾರ್, ತುಕಾರಾಮ್ ಕಾಂಬ್ಳೆ, ಸಿದ್ದು ಕಾಂಬ್ಳೆ, ಪ್ರಕಾಶ್ ಕಾಂಬ್ಳೆ, ಚೆನ್ನಪ್ಪ ತಳವಾರ್ ಅವರು ಕೂಡ ಹೋರಾಟದ ಭಾಗವಾಗಿದ್ದರು. ಈ ವಿಷಯದ ಅಂಗವಾಗಿ ನಮ್ಮ ಕರಾಳ ಸತ್ಯ ಪ್ರತಿನಿಧಿ ಜೊತೆ ಮಾತನಾಡಿದ ಭೀಮ್ ಆರ್ಮಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಹುಸ್ನೆಪ್ಪ ಚಲವಾದಿಯವರು ರೈತರ ಕಷ್ಟಕ್ಕೆ ಸ್ಪಂದಿಸದ ಸರ್ಕಾರಗಳನ್ನು ತರಾಟೆಗೆ ತೆಗೆದುಕೊಂಡರು. ಶ್ರೀಕಾಂತ್ ಗೋಡಪ್ನವರ್, ಕರಾಳ ಸತ್ಯ ನ್ಯೂಸ್, ಬಾಗಲಕೋಟೆ. ರೈತರು ಈಗಾಗಲೇ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಅವ್ರದ್ದು ಏನೈತಿ, ಸರ್ಕಾರಗಳು ಏನು ಮಾಡ್ತಾ ಇದಾವೆ ಅಂತಂದ್ರೆ ನಿಗದಿಪಡಿಸಿದ ಬೆಲೆಯನ್ನು ಅವರಿಗೆ ಕೊಡದೇ ಇರತಕ್ಕಂಥದ್ದು ಇದೊಂದು ಘೋರ ಅಪರಾಧ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ರೈತ ಬಂಧುಗಳಿಗೆ ನನ್ನೊಂದು ವಿನಂತಿ, ಈ ಹೋರಾಟ ಎಲ್ಲಿವರೆಗೆ ಅವರು ಘೋಷಣೆ ಮಾಡಂಗಿಲ್ಲ ಅಲ್ಲಿವರೆಗೆ ನಿರಂತರವಾಗಿ ಇರಲಿ. ಯಾಕಂದ್ರೆ ಸಾರ್ವಜನಿಕರಲ್ಲಿ ನಾವೊಂದು ವಿನಂತಿ ಮಾಡ್ಕೊತೀನಿ, ಸಾರ್ವಜನಿಕರು ಸಹಕರಿಸಬೇಕು. ಯಾಕಂತಂದ್ರೆ ಇವತ್ತಿನ ದಿವಸ ರೈತ ಒಂದ್ 2-3 ದಿವಸ ಗಾಡಿ ಗೋಡ ಬಂದ್ ಮಾಡಿದಕ್ಕ ನಿಮಗೆ ನೋವು ಆಗಕತ್ತೈತಿ. ಮತ್ತು ಅವ್ ನಿರಂತರ ನೋವನ್ನು ಅನುಭವಿಸ್ತಾ ಇರ್ತವಂತ ಪರಿಸ್ಥಿತಿಯಲ್ಲಿ ಅದು ಯಾರ ಕಿವಿಗೆ ಬೀಳಂಗಿಲ್ಲ. ಮತ್ತು ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ ಅಂತಂದ್ರೆ ಕೇಂದ್ರ ಸರ್ಕಾರದ ಮ್ಯಾಗ ರಾಜ್ಯ ಸರ್ಕಾರದ ಮ್ಯಾಗ ಕೇಂದ್ರ ಸರ್ಕಾರ, ನಿಮಗೆ ಎರಡು ಪಕ್ಷಕ್ಕೂ ನಾಚಿಕೆ ಬರಬೇಕು ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಈ ರೈತರ ಓಟನ್ನು ತಗೊಂಡು ನಿಮ್ಮ ಪ್ರಜಾಪ್ರಭುತ್ವದಲ್ಲಿ ನೀವು ಒಂದು ಒಳ್ಳೆಯ ಘನತೆ ಗೌರವದಿಂದ ಕುಂಡಿರ್ತೀರಿ, ನೀವು ಬದುಕನ್ನು ನಡೆಸ್ತೀರಿ ಅಂತಂದ್ರೆ ಈ ರೈತರ ಕೂಗಿಗೆ ನೀವು ಹೋಗೊಡದೆ ನೀವು ಮೇಷ ನೋಡಿ ಅವ್ರನ್ನ ಸ್ಪಂದಿಸೋದಾಗ್ಲಿ. ಒಬ್ಬ ಸಕ್ಕರೆ ಸಚಿವ ಸತತ 7 ದಿವಸಗಳಿಂದ ನಿರಂತರವಾಗಿ ಕೂತಂತ ನನ್ನ ರೈತ ಬಂಧುಗಳಿಗೆ ಬೆಂಬಲ ಸೂಚಿಸಕ 7 ದಿವಸಗಳ ಕಾಲಾವಕಾಶ ಬೇಕಾಗಿತ್ತು ಇವರಿಗೆ. ಯಾಕ ನೀವು ಐಸ್ತಾರಾಮ್ ಜೀವನ ನಡೆಸ್ತಾ ಇದ್ದೀರಿ, ರೈತರಿಗೆ ಬೆಂಬಲ ಸೂಚಿಸಿ ರೈತರಿಗೆ ನೀವೇನು ನಿಮ್ಮ ಮನೆ ಆಸ್ತಿ ಕೊಡಬೇಕಾಗಿಲ್ಲ. ರೈತರು ಬೆಳೆದಂತ ಸಕ್ರೆ ಮುಖಾಂತರ ನೀವೇನೇನೋ ರೈತರನ್ನ ನೀವು ಹಾಲುಗಳಿರ್ತಕ್ಕಂಥ ವ್ಯವಸ್ಥೆ ಒಳಗೆ ನೀವು ಏನು ಮಾಡಾಕತ್ತಿರಲ್ಲ, ಇದಕ್ಕೆ ನಮ್ಮ ಖಂಡನೆ ಐತಿ. ಮತ್ತು ಏನು ಈ ಫ್ಯಾಕ್ಟ್ರಿಗಳದಾವಲ್ಲ, ಎಲ್ಲ ಈ ಫ್ಯಾಕ್ಟ್ರಿಗಳಿರೋ ರಾಜಕಾರಣಿಗಳು ಅದಾವ. ರಾಜಕಾರಣಿಗಳಿಗೆ ನೀವು ಮಟ್ಟ ಹಾಕೋದು ನಿಮಗೆ ಆಗಾಕತ್ತಿಲ್ಲ. ಲಜ್ಗೆಟ್ಟಂತ ಸರ್ಕಾರಗಳದಾವ. ನೀವು ಕೂಡಲೇ ರಾಜೀನಾಮೆ ಕೊಟ್ಟು ಇದನ್ನ ಮಾಡಕ್ಕಾಗದೆ ಹೋದ್ರೆ ನೀವು ಕೈ ಎತ್ತಿ ನಮಗೆ ಆಗಂಗಿಲ್ಲ ಅಂತಕ್ಕಂಥದ್ದು ರಾಜೀನಾಮೆ ಕೊಟ್ಟು ನೀವು ಕುರ್ಚಿಯನ್ನು ಖಾಲಿ ಮಾಡಬೇಕು ಅಂತಕ್ಕಂಥದ್ದು ನಾನು ಅಹವಾಲುಗಳನ್ನು ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ರೈತ ಕುಟುಂಬದಿಂದ ಬಂದಿದ್ದೀರಿ. ರೈತರ ನೋವು ಏನು ಅನ್ನೋದನ್ನ ನೀವು ಅರ್ಥಕೊಂಡು ಇವತ್ತಿನ ದಿನ ಏನು ನೀವು ಮೀಟಿಂಗ್ ಕರೆದಿದ್ದೀರಿ, ಆ ಮೀಟಿಂಗ್ದಲ್ಲಿ ಸಂಪೂರ್ಣ ರೈತರ ಪರ, ಈ ಮಾಲೀಕರನ್ನ ಬಿಟ್ಟು ರೈತರ ಪರ ಇದ್ದು ರೈತರಿಗೆ ಒಂದು ಸೂಕ್ತ ಬೆಲೆಯನ್ನು ನಿಗದಿಪಡಿಸಿ ಫೈನಲ್ ಮಾಡಿ ಸಾರ್ವಜನಿಕರಿಗೆ ಹಿತಾಸಕ್ತಿಗೆ ನೀವು ಶಕ್ತಿ ಕೇಂದ್ರದಿಂದ ಆಗಬೇಕಂತೇಳಿ ನಂದು ಭೀಮ್ ಆರ್ಮಿ ಕರ್ನಾಟಕ ಏಕತಾ ಮಿಷನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುಸ್ನೆಪ್ಪ ಚಲವಾದಿ ನಮ್ಮ ಬೆಂಬಲ. ಈ ನಿರಂತರ ಈ ಘೋಷಣೆ ಅವ್ರು ಎಲ್ಲಿವರೆಗೆ ಘೋಷಣೆ ಮಾಡಂಗಿಲ್ಲ, ನಮ್ಮ ಬೆಂಬಲ ರೈತ ಸಂಘದ ಜೋಡಿ ನಿರಂತರ ನಮ್ಮ ಬೆಂಬಲ ಇರ್ತೈತಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನಾನು 2 ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಜೈ ಸಂವಿಧಾನ. ತುಂಬಾ ಧನ್ಯವಾದ ಸರ್.